ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ರಮ್ಶ್ರೀ ಮುಗಳಿಯವರು ಬರೆದಂಥ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು ವಾಚನ ಮಾಡ್ತಾ ಇದ್ವಿ. ಅದರಂತೆ ಇವತ್ತು ಪ್ರಕರಣ 28 ಕುಮಾರವ್ಯಾಸಯುಗದ ವೀರಶೈವ ಸಾಹಿತ್ಯ ಪಾರ್ಟ್ 1. ಏನು ಪ್ರಕರಣ 28ರಲ್ಲಿ ಕುಮಾರವ್ಯಾಸಯುಗದ ವೀರಶೈವ ಸಾಹಿತ್ಯ ಪಾರ್ಟ್ 1 ನೋಡಿ. ಇದು ಬನ್ನಿ ಇವಾಗ ವಾಚನ ಮಾಡ್ಕೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ, ಪ್ರಕರಣ 28 ಕುಮಾರವ್ಯಾಸಯುಗದ ವೀರಶೈವ ಸಾಹಿತ್ಯ ಪಾರ್ಟ್ 1. ಇದರಲ್ಲಿ ಈ ಯುಗದಲ್ಲಿ ಎರಡನೇ ವಿಭಾಗ ವೀರಶೈವ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು. ಹಿಂದೆ ಹೇಳಿದಂತೆ ವೀರಶೈವ ಪುನರುಜ್ಜೀವನವು ದೊಡ್ಡ ಪ್ರಮಾಣದಲ್ಲಿ ನಡೆಯಿತು. ಅದರ ಪರಿಣಾಮವಾಗಿ ವೀರಶೈವ ಸಾಹಿತ್ಯವು ನಾನಾಮುಖವಾಗಿ ಬೆಳೆಯಿತು. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿಯೇ ಹೆಚ್ಚಾಗಿ ಅದು ನಿರ್ಮಾಣವಾಯಿತು. ವಿಜಯನಗರ ಸಾಹಿತ್ಯದಲ್ಲಿ ವೈದಿಕ ಸಾಹಿತ್ಯದಷ್ಟೇ ಅದಕ್ಕೆ ಮಹತ್ವವಿದೆ. ಈ ಕಾಲದ ಸಾಹಿತ್ಯವನ್ನು 1. ಶೈವ ಪುರಾಣಗಳಿಂದ ಉದ್ಧೃತವಾದ ಕಥೆಗಳು. 2. 60 ಮೂವರು ಪುರಾತನರ ಮುಕ್ತಿ ಪಡೆದ ವಿಧಾನವನ್ನು ವಿವರಿಸುವ ಕಥೆಗಳು. 3ನೇದು ನೂತನ ಪುರಾತನರೆಂದು ಕರೆಸಿಕೊಂಡ ಬಸವ ಮತ್ತು ಅವನ ಸಮಕಾಲೀನರ ಕಥೆಗಳು. 4ನೇದು ನೂತನ ಕಥೆಗಳು. 5 ವೀರಶೈವರ ಅನೇಕ ಕಥೆಗಳನ್ನು ಒಳಗೊಂಡಿರುವ ಗ್ರಂಥಗಳು ಎಂದು 5 ಭಾಗವಾಗಿ ವಿಂಗಡಿಸಬಹುದು ಎಂದು ಹೇಳಲಾಗಿದೆ. ಇನ್ನಿಷ್ಟು ವ್ಯಾಪಕವಾಗಿ ನೋಡಿದರೆ ಈ ಯುಗದ ವೀರಶೈವ ಸಾಹಿತ್ಯವನ್ನು ವಚನ ಸಂಕಲನ ಮತ್ತು ಸಂಪಾದನೆ, ವಚನಗಳ ಟೀಕೆ ಟಿಪ್ಪಣಿ, ನವೀನ ವಚನಗಳು, ವೀರಶೈವ ಶಾಸ್ತ್ರ ಸಂಬಂಧಿ ಗ್ರಂಥಗಳು, ವೀರಶೈವ ಕೋಶರೂಪ ಪುರಾಣಗಳು, ಪುರಾತನ ನೂತನ ಶರಣ ಚರಿತ್ರೆಗಳು, ತಾತ್ವಿಕ ಪದಗಳು, ಶೈವ ಪುರಾಣದಿಂದ ಎತ್ತಿಕೊಂಡ ಕಥೆಗಳು, ಲೌಕಿಕ ಮತ್ತು ಶಾಸ್ತ್ರೀಯ ಗ್ರಂಥಗಳು, ನೀತಿ ಪದ್ಯಗಳು, ತಾತ್ವಿಕ ಮತ್ತು ಭಕ್ತಿಪರವಾದ ಶತಕಗಳು ಈ ಮುಂತಾದ ವಿಷಯಾನುಗುಣವಾಗಿ ವಿಭಾಗಿಸಬಹುದು. ರೂಪ ಇಲ್ಲವೇ ಛಂದಸ್ಸಿನ ದೃಷ್ಟಿಯಿಂದ ಷಟ್ಪದಿಯೇ ಪ್ರಮುಖವಾಗಿದೆ. ವಚನ, ಇತರ ಗದ್ಯ, ಸಾಂಗತ್ಯ, ತ್ರಿಪದಿ, ಅಕ್ಷರವೃತ್ತ, ಕ್ವಚಿತ್ತಾಗಿ ಚಂಪು, ಗೀತೆ ಇವುಗಳಿಗೂ ಇಂಬು ದೊರೆತಿದೆ. ಈ ಯುಗದ ರಾಜಕವಿ ದೇಪರಾಜನು ಶೈವನಹುದೋ ಅಲ್ಲವೋ ಶೈವನೆಂಬುದು ದಿಟ. ತಾನು ಸಂಗಮ ವಂಶದ ಕಂಪಸುತನೆಂದು ಅವನು ಹೇಳಿಕೊಂಡಿದ್ದಾನೆ. ಬುಕ್ಕರಾಯನ ಮೊಮ್ಮಗನಾಗಿ 15ನೇ ಶತಮಾನದಲ್ಲಿ ಮೊದಲಲ್ಲಿರಬೇಕೆಂದು ಊಹಿಸಲಾಗಿದೆ. ಇವನ ಸೊಬಗಿನ ಸೋಣಿಯು ಸುರಭಾವತಿ ಮುಂತಾದ 7 ಕಥೆಗಳ ಸಂಗ್ರಹ ಇದನ್ನು ಸಾಂಗತ್ಯದಲ್ಲಿ ಬರೆದಿದೆ. 18 ವರ್ಣನೆಗಳ ವ್ಯಾಮೋಹ, ಶಬ್ದ ಶ್ಲೇಷ ಪ್ರೀತಿ ಈ ಮುಂತಾದ ಸಾಂಪ್ರದಾಯಿಕ ಕಾವ್ಯಲಕ್ಷಣಗಳನ್ನು ಇದರಲ್ಲಿ ಕಾಣಬಹುದು. ಶೈಲಿಯು ಬಹುಮಟ್ಟಿಗೆ ಹಳೆಗನ್ನಡವಾಗಿದೆ. ಸಾಂಗತ್ಯದ ದಾಟಿಯಲ್ಲಿ ಬಿಗುಳ್ಳ ಹಳೆಗನ್ನಡ ಪ್ರಯೋಗಗಳನ್ನು ಹೆಣೆದ ಮೂಲಕ ಲಯವು ಅಲ್ಲಲ್ಲಿ ಕುಂಠಿತವಾಗುತ್ತದೆ. ಉದಾಹರಣೆಗೆ, ಪುಳಕಿಸಿ ಮುತ್ತುಗಳಿಂ ರಾಗಿಸಿ ಕೆಂಬವಳವಳ್ಳಿಯಿಂ ನೊರೆಯಿಂ ನಕ್ಕು ಒಳಿಗೈಯಿಂ ತಳ್ಕೈ ಸಲುರುವ ಒಲಪ್ತಿ ಬಳೆವುದು ತಿಂಗಳಗೆ ಎಲಾಗ. ಈ ಪದ್ಯವನ್ನು ನೋಡಬೇಕು. ದೇಪರಾಜನ ಕಲ್ಪನಾ ಶಕ್ತಿ ಗಣ್ಯ ಎಂಬುದನ್ನು ಈ ಪದ್ಯ ತೋರಿಸುತ್ತದೆ. ಶೈಲಿ ಛಂದಸ್ಸುಗಳ ದೃಷ್ಟಿಯಿಂದ ಬಹುಶಃ ಇವನೇ ಮೊದಲನೇ ಸಾಂಗತ್ಯಕಾರನೆಂದು, ಶಿಶುಮಾಯನ್ನು ತರುವಾಯದವನೆಂದು ತಾತ್ಪೂರ್ತಿಕವಾಗಿ ತಿಳಿಯಬಹುದು. ಇದೀಗ ವಿದ್ವತ್ ವಲಯದಲ್ಲಿ ಒಪ್ಪಿತವಾದ ಅಭಿಪ್ರಾಯವೇ ಆಗಿದೆ. ದೇಪರಾಜನು ಬಳಸಿದ ಪದ್ಯರೂಪವು ಸಾಂಗತ್ಯವಲ್ಲವೆಂದು, ಸಾಂಗತ್ಯದ ವಿಸ್ತರಣೆಯಂತೆ ತೋರುವ ಸೊಬಗಿನ ಸೋಣೆಯಲ್ಲಿ ಬಂದಿರುವ ಬಗೆಯ ಬೇರೆ ಛಂದೋರೂಪವೆಂದು ಅಭಿಪ್ರಾಯವು ತಲೆದೋರಿದೆ. ಅದಕ್ಕೆ ಅನುಸರಿಸಿ ನೋಡಿದರೆ ದೇಪರಾಜನು ಮೊದಲನೇ ಸಾಂಗತ್ಯಕಾರನಲ್ಲನೆಂದು ವಾದಿಸಲಾಗಿದೆ. ನಮಗೆ ಮಾತ್ರ ನಮ್ಮ ಹೇಳಿಕೆಯನ್ನು ಬದಲಿಸಬೇಕಾದ ಅಗತ್ಯ ಕಾಣಲಿಲ್ಲ. ಕಾಲದೃಷ್ಟಿಯಿಂದಲೂ ಇವನು 14ನೇ ಶತಮಾನದ ಪೂರ್ವಾರ್ಧವನಾದರೆ ಶಿಶುಮಾಯನ್ನು ಉತ್ತರಾರ್ಧದಲ್ಲಿದ್ದವನೆಂದು ಊಹಿಸಲು ಅವಕಾಶವಿದೆ. ಇವನ 2ನೇ ಗ್ರಂಥವು ಅಮೂರು ಶತಕವೆಂಬ ಸಂಸ್ಕೃತ ಕಾವ್ಯದ ಭಾಷಾಂತರ. ಪ್ರಣಯ ಚಿತ್ರಗಳನ್ನು ಬಿಡಿಯಾದ ಅಕ್ಷರ ವೃತ್ತಿಗಳಲ್ಲಿ ಬಿಡಿಸಿದ ಮೂಲವನ್ನು ದೇಪರಾಜನು ಪರಿವರ್ಧಿನಿ ಷಟ್ಪದಿಯಲ್ಲಿ ಕನ್ನಡಿಸಿದ್ದಾನೆ. ಇದಕ್ಕೂ ಮೊದಲು ಕುಮುದೆಂದು ಕುಮಾರ ಪದ್ಮರಸರ ನಾನಾ ಷಟ್ಪದಿಗಳಲ್ಲಿ ಪರಿವರ್ಧನೆಗೆ ಸ್ಥಾನ ದೊರೆತಿದ್ದರೂ ಪರಿವರ್ಧಿನಿಯಲ್ಲಿಯೇ ರಚಿಸಲಾದ ಇಡೀ ಗ್ರಂಥ ಇದೇ ಮೊದಲನೇದೆಂದು ತೋರುತ್ತದೆ. ಛಂದೋರಚನೆ ಅಷ್ಟು ಹಿತವಾಗಿಲ್ಲ ಎಂಬುದಕ್ಕೆ ಸ್ಮರರಾಜ್ಯದ ಮೈಸಿರಿ, ಶೃಂಗಾರದ ಶರನಿಧಿ, ರತಿನಾಟ್ಯದ ರಂಗಸ್ಥಳ, ವಿರಹದ ನೆಲವಿಡೋಪರ, ಕೂರಾಟದ ಕೊಸರಿನ ಗೊತ್ತು, ಸರಸರ ಸಂತವಣಿಯ ಮನೆ ಸುಗ್ಗಿಯ ಪೊರೆವಾಗರ ಭಾವಾಲಯ ಒಪ್ಪ ತೆರೆ ಪೇಳಿದನ ಮರುಕೊವನು ದೇಪ ಮಹೀಪತಿ ಕನ್ನಡಿಸಿ ಈ ಪದ್ಯ ಉದಾಹರಣೆಯಾಗಿದೆ. ಈ ಕಾಲದ ವಚನ ಸಂಕಲನ, ವಚನ ಸೃಷ್ಟಿ. ಹೆಡ್ಲೈನ್ ನೋಡಿದಿ, ಹೆಡ್ಲೈನ್ ಇದು. ಈ ಕಾಲದ ವಚನ ಸಂಕಲನ, ವಚನ ಸೃಷ್ಟಿ. ಬಸವೇಶ್ವರನ ಕಾಲದಲ್ಲಿ ವಚನಗಳು ಶರಾವತಿಯ ಪ್ರವಾಹದಂತೆ ತುಂಬಿಕೊಂಡು ಬಂದವು. ಆದರೆ ಒಮ್ಮಿಂದೊಮ್ಮೆಲೆ ರೂಪುಗೊಳ್ಳುತ್ತಿದ್ದ ಸಂಘಟನೆ ಒಡೆಯಿತು. ವಚನಗಳ ಪ್ರವಾಹ 10 ಕಡೆಗೆ ಹರಿದು ತಡಸಲಾಗಿ ಬೀಳತೊಡಗಿತು. ತೇಜೋಗರ್ಭವಾದ ಈ ಜಲವನ್ನು ಸಂಗ್ರಹಿಸಿ ತೇಜಸ್ಸನ್ನು ಹೊರಗಿಡುವ ಕಾರ್ಯವು ವಿಜಯನಗರ ಕಾಲದ ಶಿವಶರಣರಿಗೆ ಮೀಸಲಾಗಿತ್ತು. ವಿಶೇಷತಃ ಪ್ರೌಢದೇವರನ ಆಳ್ವಿಕೆಯಲ್ಲಿ 101 ವಿರಕ್ತರಾಗಿ ಹೋದರೆಂದು ಅವರು ಈ ಮಹಾಕಾರ್ಯವನ್ನು ಮಾಡಿದರೆಂದು ತಿಳಿಯುತ್ತದೆ. ಅವರಲ್ಲಿ ಮಹಾಲಿಂಗದೇವ, ಅವನ ಪ್ರಶಿಷ್ಯನಾದ
ಜಕ್ಕನಾರೆ ಇವರನ್ನು ಮೊದಲು ನೆನೆಯಬೇಕು. ಮಹಾಲಿಂಗ ದೇವನು ಷಟ್ಸ್ಥಲ ಸಿದ್ಧಾಂತದ 101 ನೆಲೆಗಳಲ್ಲಿ ವಚನಗಳನ್ನು ವಿಭಾಗಿಸಿ ಏಕೋತ್ತರ ಶತಸ್ಥಲ ಎಂಬ ವಚನ ಸಂಕಲನವನ್ನು ರಚಿಸಿದನು. ಅವನು ದೊಡ್ಡ ಅನುಭವಿಯಾಗಿರಬೇಕೆಂದು ಮಹಾಲಿಂಗ ದೇವರು ತಮ್ಮ ಪರಮ ಜ್ಞಾನಾನುಭವ ಪ್ರಸನ್ನ ಪ್ರಕಾಶದೆಂ ಎಂಬ ಮಾತಿನಿಂದ ತಿಳಿಯುತ್ತದೆ. ಭಕ್ತಿ ಭಂಡಾರಿ ಜಕಣಾಚಾರ್ಯನಿಗೆ ಇದನ್ನು ಹೇಳುವುದಕ್ಕೋಸ್ಕರ ಸಂಕಲನ ಮಾಡಿದ್ದು ತಿಳಿಯುತ್ತದೆ. ಈ ರೀತಿಯಾಗಿ ವಚನಗಳಿಗೆ ತಾತ್ವಿಕ ವ್ಯವಸ್ಥೆಯೆಂದು ಏರ್ಪಟ್ಟಿತು. ಪ್ರಭುದೇವರ ಷಟ್ಸ್ಥಲ ಜ್ಞಾನಚರಿತ್ರ ವಚನದ ಟೀಕೆ ಅಥವಾ ಷಟ್ಸ್ಥಲ ವಿವೇಕ ಎಂಬುದು ಮಹಾಲಿಂಗ ದೇವನ ಗ್ರಂಥ. ಇದರಲ್ಲಿ ವಚನಗಳಿಗೆ ಟೀಕೆ ಬರೆದು ವೀರಶೈವ ಸಿದ್ಧಾಂತವನ್ನು ವಿವರಿಸುವ ಕ್ರಮವು ಮೊದಲಾಯಿತು. ಜಕಣಾಚಾರ್ಯನು ತನ್ನ ಗುರುವಿನಂತೆ ತಾನು ಏಕೋತ್ತರ ಶತಸ್ಥಲವನ್ನು ಬರೆದಿದ್ದಾನೆ. ಮಹಾಲಿಂಗ ದೇವನ ಶಿಷ್ಯನಾದ ಕುಮಾರ ಬಂಕನಾಥನ ಕರಜಾತನೆಂದು ಇವನ ವರ್ಣನೆ ಇದೆ. ಆದರೂ ಮಹಾಲಿಂಗ ದೇವನು ಇವನಿಗೆ ಪ್ರತ್ಯಕ್ಷ ಗುರುವಾಗಿರಬೇಕು. ಪ್ರೌಢದೇವರಾಯನಲ್ಲಿ ಇವನು ದಂಡನಾಯಕನಾಗಿದ್ದನು. ತನ್ನ ಶಕ್ತಿಯನ್ನು ಸಂಪತ್ತಿಯನ್ನು ವೀರಶೈವ ಗ್ರಂಥಗಳ ರಚನೆಗಾಗಿ ಇವನು ಸೂರ್ಯ ಮಾಡಿರಬೇಕು. ಅವನೇ ನಿರೂಪಿಸಿದ ಪುರಾತನರ ಮಹಾವಚನಂಗಳೊಳೆ ಜಕಣಾಚಾರ್ಯರು ಸಾರಾಯವಾದ 101 ಸ್ಥಳ ವಚನಗಳನ್ನು ತೆಗೆದುಕೊಂಡು ಸೂತ್ರವಿಟ್ಟು ಸಂಗ್ರಹಿಸಿದರು ಎಂದು ಇವನ ಗ್ರಂಥಾರಂಭದಲ್ಲಿದೆ. ಮಹಾಲಿಂಗ ದೇವನಂತೆಯೇ ಷಟ್ಸ್ಥಲ ವಿವರಗಳುಳ್ಳ 2ನೇ ಸಂಕಲನ ಗ್ರಂಥವಿದು. ಭೈರೇಶ್ವರ ಕಾವ್ಯದ ಕಥಾಸೂತ್ರ ರತ್ನಾಕರದಲ್ಲಿ ವಸ್ತುಕ ವರ್ಣಕದಿಂದ ಸಂಗ್ರಹಿಸಿ ಎಂದಿದರ ಬಗೆಗೆ ಹೇಳಿದೆ. ಅಲ್ಲದೆ ಪ್ರಭುದೇವರ ವಚನಗಳಿಗೂ ಸೂತ್ರಸ್ಥಲವಿಟ್ಟು ವ್ಯಾಖ್ಯಾನ ಮಾಡಿರುವುದಾಗಿ ಹೇಳಿದೆ. 100-200 ವರ್ಷಗಳ ತರುವಾಯದ ಈ ಹೇಳಿಕೆಯಲ್ಲಿ ಸತ್ಯಾಂಶವೆಷ್ಟು ಎಂಬುದನ್ನು ತಿಳಿಯಬೇಕು. ಇನ್ನು ಮುಂದೆ ವಚನ ಸಂಕಲನ ಮಾಡಿದವರಲ್ಲಿ ಕಲ್ಲಮಠದ ಪ್ರಭುದೇವ, ಗುಬ್ಬಿಯ ಮಲ್ಲಣ್ಣ, ಎಳಮಲಿಯ ಗುರುಶಾಂತದೇವ, ಸಂಪಾದನೆಯ ಚನ್ನಂಜೇದೇವ, ಸಿದ್ಧವೀರಣಾಚಾರ್ಯ, ಗೂಳೂರು ಸಿದ್ಧವೀರಣಾಚಾರ್ಯ ಇವರು ಪ್ರಮುಖರಾಗಿದ್ದಾರೆ. ಇವರಲ್ಲಿ ಕಲ್ಲಮಠದ ಪ್ರಭುದೇವನಂತೆ ಕೆಲವರು ಸಂಕಲನದೊಡನೆ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲಮ್ಮ ಪ್ರಭುದೇವನ ಮಂತ್ರಗೋಪ್ಯದಂಥ ಕೃತಿಗಳಿಗೆ ಟೀಕೆ ಬರೆದಿದ್ದಾರೆ. ಲಿಂಗಲೀಲಾ ವಿಲಾಸ ಚಾರಿತ್ರೆ ಎಂಬ ತನ್ನ ಗ್ರಂಥದ ಆರಂಭದಲ್ಲಿ ಪುರಾತನರ ವಚನಗಳಲ್ಲಿ ಸಾರವಾದ ವಚನಗಳ ತೆಗೆದುಕೊಂಡು ಷೋಡಸ್ಥಲ ಪರಿಕ್ರಮದಿಂದ ಸೇರಿಸಿ ಅರ್ಥೈಸಿದ ವಚನಾಗಮವಿದು ಎಂದು ಕಲ್ಲಮಠದ ಪ್ರಭುದೇವನು ಹೇಳಿದ್ದಾನೆ. ಹೀಗೆ ವಚನಗಳ ಸಂಕಲನ ಮತ್ತು ನಿರ್ವಚನ ಇವೆರಡನ್ನು ಬೆರೆಯಿಸುವುದರ ಮೂಲಕ ವಚನಾಗಮ ಎಂಬ ವಿಶೇಷ ರೂಪವು ಇಲ್ಲಿ ಕಾಣುತ್ತದೆ. ಗುಬ್ಬಿಯ ಮಲ್ಲನು ತನ್ನ ಘನಭಾಷ್ಯ ರತ್ನಮಾಲೆಯಲ್ಲಿ ವಚನ ಸಂಗ್ರಹಕ್ಕೆ ಇನ್ನೊಂದು ರೂಪ ಕೊಟ್ಟಿದ್ದಾನೆ. 101 ಸ್ಥಳಗಳಲ್ಲಿ ವೀರಶೈವರ ಆಚರಣೆಗಳನ್ನು ಸಂಗ್ರಹಿಸಿ ಅದಕ್ಕೆ ವೇದಾಗಮ, ಪುರಾಣೇತಿ, ಹಾಸಾದಿ ಗ್ರಂಥಗಳಲ್ಲಿ ಪ್ರಮಾಣಗಳನ್ನು, ಪುರಾತನರ ಕನ್ನಡ ವಚನಗಳನ್ನು ಉದಾಹರಿಸಿ ವಿವರಿಸಿದ್ದಾನೆ. ವೀರಶೈವ ಸಿದ್ಧಾಂತ ಮತ್ತು ಆಚಾರ್ಯ ಧರ್ಮ ಇವೆರಡು ಉದಾಹೃತವಾಗುವಂತೆ ವಚನಗಳನ್ನು ಪೋಣಿಸಲಾಗಿದೆ. ಸಂಪಾದನೆಯ ಚನ್ನಂಜೇದೇವ ಮತ್ತು ಸಿದ್ಧವೀರಣಾಚಾರ್ಯ ಇವರು ಆಚರಣೆಯ ಸಂಬಂಧದ ಮತ್ತು ಬಸವಾದಿಗಳ ಸ್ತೋತ್ರದ ವಚನಗಳನ್ನು ಸಂಕಲನ ಮಾಡಿದ್ದಾರೆ. ಶೂನ್ಯ ಸಂಪಾದನೆಯ 4 ಸಂಕಲನ ಗ್ರಂಥಗಳಿರುವುದೆಂದು ಶಿವಗಣ ಪ್ರಸಾದಿ, ಮಹದೇವಯ್ಯ, ಹಲಗೆಯಾರ್ಯ, ಗುಮ್ಮಳಾಪುರದ ಸಿದ್ಧಲಿಂಗ ಯತಿ, ಗೂಳೂರು ಸಿದ್ಧವೀರಣಾಚಾರ್ಯ ಇವರು ಅವನ್ನು ಬರೆದಿರುವುದೆಂದು ತಿಳಿದಿದೆ. ಇವರೆಲ್ಲರಲ್ಲಿ ವಚನ ಸಂಪಾದನೆಯನ್ನು ವ್ಯಕ್ತಿಮತ್ವ ಸೂಚಕವೂ ತತ್ವಬೋಧಕವೂ ನಾಟಕೀಯವೂ ಆದ ನವೀನ ಸಂವಾದ ರೀತಿಯಲ್ಲಿ ಮಾಡಿದವನು ಗೂಳೂರು ಸಿದ್ಧವೀರಣಾಚಾರ್ಯನು. ಅವನ ಶೂನ್ಯ ಸಂಪಾದನೆ ಕನ್ನಡ ಸಾಹಿತ್ಯದಲ್ಲಿ ಶ್ರೇಷ್ಠ ಸಂಕಲನ ಗ್ರಂಥವಾಗಿದೆ. ಅದರ ಮಹತಿಯನ್ನು ಅಲ್ಲಮ ಪ್ರಭುದೇವನ ಸಂದರ್ಭದಲ್ಲಿ ತಿಳಿಸಲಾಗಿದೆ. ಬಸವೇಶ ಎಂಬ ಸಂಕಲನಕಾರನು ತನ್ನ ಪದೈಕೋತ್ತರ ಶತಸ್ಥಲ ಎಂಬ ವಾರ್ಧಕ ಷಟ್ಪದಿಯ ಗ್ರಂಥದಲ್ಲಿ ಶರಣರ ವಚನಗಳನ್ನು ಪದ್ಯರೂಪಕ್ಕೆ ತಿರುಗಿಸಿ ಹೊಸತನವನ್ನು ತೋರಿಸಿದ್ದಾನೆ. ವಚನಗಳನ್ನು ಶಿವಶರಣರ ಇತರ ಕೃತಿಗಳನ್ನು ವಿಸ್ತರಿಸುತ್ತಾ ಟೀಕೆ ಟಿಪ್ಪಣಿಗಳನ್ನು ಈ ಯುಗದಲ್ಲಿ ಅನೇಕರು ಬರೆದಿದ್ದಾರೆ. ಸಂಕಲನದ ಜೊತೆಗೆ ವ್ಯಾಸಂಗ ಮತ್ತು ಆಧ್ಯಾತ್ಮಿಕ ಸಾಧನೆ ಗುರು ಶಿಷ್ಯ ಪರಂಪರೆಯ ಮೂಲಕ ಅವ್ಯಾಹತವಾಗಿ ಮುಂದುವರಿಯಿತು. ಅದರ ಫಲವೇ ಟೀಕೆ ಟಿಪ್ಪಣಿಗಳ ಗ್ರಂಥ ರಚನೆ. ಹಿಂದೆ ಹೇಳಿದವರಲ್ಲದೆ ಶ್ರೀ ಗಿರೀಂದ್ರ, 2ನೇ ಚನ್ನಬಸವ, ಉಜ್ಜೇನೀಶ, ಚನ್ನಮಲ್ಲಿಕಾರ್ಜುನ, ಪರ್ವತ ಶಿವಯೋಗಿ, ಸೋಮಶೇಖರ ಶಿವಯೋಗಿ ಈ ಮುಂತಾದವರನ್ನು ಈ ಸಂದರ್ಭಗಳಲ್ಲಿ ಗಮನಿಸಬೇಕು. ಇವರಲ್ಲಿ ಕೊನೆಯ 2 ಶಿವಯೋಗಿಗಳು ಬರೆದ ಟೀಕೆಗಳು ಹೇರಳವೂ ಉಪಯುಕ್ತವೂ ಆಗಿರುತ್ತವೆ. 12ನೇ ಶತಮಾನದ ಮಧ್ಯದಲ್ಲಿ ಒಂದೇ ಹೊತ್ತಿಗೆ ತಲೆದೋರಿದ ನಕ್ಷತ್ರ ಪುಂಜದಂತೆ ವಚನಕಾರರು ಉದಯವಾದರು. ತರುವಾಯದ ಈ ಯುಗದಲ್ಲಿ ಅವರಿಂದ ಸ್ಫೂರ್ತಿ ಪಡೆದು ವೀರಶೈವ ಪುನರುಜ್ಜೀವನವನ್ನು ಮಾಡಿದ ಶರಣರು, ಸಾಧಕರು ಅನೇಕರಾಗಿ ಹೋದರೂ ಸ್ವತಂತ್ರ ವಚನಕಾರರು ಹೆಚ್ಚು ಜನರಾಗಲಿಲ್ಲ. ಇಷ್ಟು ವಿಸ್ತಾರವಾದ 4-5 ಶತಕಗಳ ಅವಧಿಯಲ್ಲಿ 5-6 ಜನ ಮಾತ್ರ ವಚನಕಾರರಾಗಿದ್ದಾರೆ. ಅವರಲ್ಲಿಯೂ ಬಸವಾದಿ ಶರಣರ ಅನುಕರಣವಿದೆ. ಸ್ವತಂತ್ರವೆನ್ನಬಹುದಾದ ತೇಜಸ್ಸು ಕಡಿಮೆ. ಅವರಲ್ಲಿ ಕೆಲವರ ಅನುಭಾವಿಸಿದ್ಧಿ ಉನ್ನತವಾದೆಂಬಲ್ಲಿ ಸಂಶಯವಿಲ್ಲ. ಆದರೆ ಅದನ್ನು ಸಾಹಿತ್ಯ ರೂಪಕ್ಕೆ ಇಳಿಸಿ ಹೇಳಬಲ್ಲ ಪ್ರತಿಭೆ ಅಸಾಧಾರಣವಲ್ಲ.
ಅವರ ವಚನಗಳ ಗುಣವಿಶೇಷವನ್ನು ಮೆಚ್ಚಿಯೂ ಈ ಮಾತನ್ನು ಹೇಳಬಹುದು. ತೋಂಟದ ಸಿದ್ದೇಶ್ವರನು ಅವರಿಗೆಲ್ಲ ಹಿರಿಯನು, ಗುರುಸ್ವರೂಪನು. ತೋಂಟದ ಸಿದ್ಧಲಿಂಗ ಯತಿ ಎಂಬ ಹೆಸರು ಅವನಿಗಿತ್ತು. ಅವನು ನಾಗಣಿ ನದಿಯ ತೀರದ ತೋಟದಲ್ಲಿ ಶಿವಯೋಗದಲ್ಲಿದ್ದುದರಿಂದ ಹಾಗೆ ಅವನಿಗೆ ಹೆಸರಾಯಿತು. ಎಡೆಯೂರಲ್ಲಿ ಅವನು ಸಮಾಧಿ ಹೊಂದಿದನು. ಅಂದಿನ ವೀರಶೈವ ಕೇಂದ್ರಗಳಲ್ಲಿ ಹಂಪೆಯೊಂದು, ಎಡೆಯೂರು ಇನ್ನೊಂದು ಎನ್ನುವಷ್ಟು ಇವನ ಸುತ್ತ ಶಿಷ್ಯ ಪರಿವಾರವು ನೆರೆಯಿತು. ವೀರಶೈವ ಸಿದ್ಧಾಂತವನ್ನು ಜೀವನದಲ್ಲಿ ಇಳಿಸಿ ವಚನ ರೂಪದಲ್ಲಿ ಹೊರಹೊಮ್ಮಿಸುವ ಹೊಸ ಅನುಭವ ಮಂಟಪವೊಂದು ತಲೆ ಎತ್ತಿತು. ಇವನನ್ನು ಕುರಿತು ಅನೇಕ ಚರಿತ್ರೆ ಗ್ರಂಥಗಳು ಹುಟ್ಟಿವೆ. ದಿವ್ಯ ಶಿವಯೋಗಿ, ಅಗಣಿತ ಮಹಾಪುರುಷ ಎಂದಿವನನ್ನು ಹೊಗಳಲಾಗಿದೆ. ಷಟ್ಸ್ಥಲ ಜ್ಞಾನಸಾರಾಮೃತ ಎಂಬುದಿವನ ವಚನ ರೂಪವಾದ ಗ್ರಂಥ. ಇದರಲ್ಲಿ 701 ವಚನಗಳು, 7 ವೃತ್ತಗಳಿವೆ. ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭು ಇದು ಇವನ ಅಂಕಿತ. ವಚನಕಾರರ ಪರಂಪರೆಗನುಸರಿಸಿ ಷಟ್ಸ್ಥಲ ನಿರೂಪಣೆ ಸ್ವಾನುಭವದಿಂದ ಪ್ರಥಿತವಾಗಿ ಇಲ್ಲಿ ಅಭಿವ್ಯಕ್ತವಾಗಿದೆ. ಹಿಂದಿನ ಪ್ರಭಾವಗಳಿಗೆ ಸ್ವಾಭಾವಿಕವಾಗಿದೆ. ಕರ್ಣದ ಕತ್ತಲೆಯ ಸದಮಲದ ಬೆಳಗನುಟ್ಟು ಪರಿಹರಿಸಬೇಕು ನೋಡಿರೋ. ಜೌವನದ ಹೊರಮಿಂಚ ಕಣ್ಣಿಗೆ ತೋರುವ ಕಾಮಾಂಜಲಗಳ ಶಿವಜ್ಞಾನಾಗ್ನಿಯಲ್ಲಿ ಸಿಕ್ಕಿ ಸುಟ್ಟುರುಪಿ ಭಸ್ಮವ ಧರಿಸಿಬಲ್ಲರೆ ಶರಣೆಂಬೆ ಉಳಿದವರೆಲ್ಲ ಪುಸಿಯೆಂಬ ಕಾಣ ಎಂಬುದು ಅಕ್ಕ ಮಹಾದೇವಿಯ ಕರ್ಣದ ಕತ್ತಲೆಯ ಬೆಳಗನುಟ್ಟು ಗೆಲಿದೆ ಮುಂತಾದ ವಚನಗಳನ್ನು ಅನುವಾದಿಸಿದಂತಿದೆ. ಅನುವಾದವಲ್ಲದ ವಚನಗಳಲ್ಲಿ ಸ್ವಾನುಭಾವ ಸ್ವತಂತ್ರ ನಿರ್ಮಾಣವಿದೆಯಾದರೂ ಹಿಂದಿನ ವಚನಕಾರರ ಶ್ರುತಿ ಈ ಸಂಗೀತಕ್ಕೆ ಇದ್ದೇ ಇದೆ. ಅವರಿಂದ ಅಭಿವ್ಯಕ್ತವಾದ ಭಾವದ ಇನ್ನೊಂದು ಛಾಯೆ ಎಂದು ತೋರುತ್ತದೆ. ಉದಾಹರಣೆಗೆ, ಉದಯ ಕಾಲದೊಳೆದ್ದು ಹೂಪತ್ರೆಗಳ ಕೊಯ್ಯೆಂದು ಹೊರ ಉಪಚಾರ ಮಾಡುವುದೆಲ್ಲ ಬರೆಯ ಭಾವದ ಬಳಲಿಕೆ ನೋಡ. ನಿತ್ಯ ತೃಪ್ತಂಗೆ ಹಸಿವಿನ ಭಯವುಂಟೆ. ಸ್ವಯಂ ಜ್ಯೋತಿ ಪ್ರಕಾಶವುಳ್ಳಾತನು ಚಂದ್ರ ಸೂರಾದಿಗಳ ನಾಶಯಿಸುವನೇ. ತನ್ನ ತಾನರಿದು ತಾನೇ ತಾನಾದತನು ಮಾಯೆಯೇ ಗಜಭಜೆಯ ಹುಷಿಗೆ ಬೆದರುವನೇ ಮಹಾಶರಣನು. ಭಾವಾನುವಾದ ಛಾಯಾನುವಾದವಿಲ್ಲದೆ ಇದ್ದ ಹಲವು ವಚನಗಳು ಸೊಗಸಾಗಿವೆ. ತೋಂಟದ ಸಿದ್ದೇಶ್ವರನ ಅನುಭವ ಸಿದ್ಧಿಗೂ ಸಾಹಿತ್ಯ ಶಕ್ತಿಗೂ ಸಾಕ್ಷಿಯಾಗಿದೆ. ಉದಾಹರಣೆಗೆ, ತಾನೊಬ್ಬನು ಕೊಲುವರು ಹಲಬರು, ಜಲದಿಯ ಸಾಗರ ದಾಂಡಿ ಅಮೃತ ಸಾಗರದ ಬೆರೆಸಿ ಅನುಪಮ ಸುಖಿಯಾಣಯ್ಯ ಎಂಬುದನ್ನು ಲಕ್ಷಿಸಬೇಕು. ಅವನ ವಚನಗಳು ಕಾವ್ಯದ ಕಾವಿಲ್ಲದೆ ಉಪದೇಶಾತ್ಮಕವಾಗಿ ಸಾಹಿತ್ಯ ದೃಷ್ಟಿಯಿಂದ ನಿರಸವಾಗಿವೆ. ಬಸವನು ಅವನ ಅನುಯಾಯಿಗಳಿಗೂ ಬರೆದ ವಚನಗಳನ್ನೇ ಹೋಲಿಸಿ ನೋಡಿದರೆ ಇವನ ವಚನಗಳು ನಿಕೃಷ್ಟವಾದವುಗಳೆಂದು ಹೇಳಬಹುದು. ಈ ವಿಮರ್ಶೆ ಅಷ್ಟು ಸಮರ್ಪಕವಾಗಿಲ್ಲ. ಇವನ ವಚನಗಳು ನೀರಸವಾಗಿಲ್ಲ, ತಕ್ಕ ಮಟ್ಟಿಗೆ ಸರಸವಾಗಿವೆ. ಬಸವಾದಿಗಳ ವಚನಗಷ್ಟು ಕಲ್ಪನಾ ಸಂಪತ್ತಿ, ಭಾವನಾ ಸಂಪತ್ತಿ ಇಲ್ಲವೆನ್ನಬಹುದು. ಆದರೆ ನಿಕೃಷ್ಟವೆನ್ನುವುದು ಅನ್ಯಾಯವಾಗುತ್ತದೆ. ತೋಂಟದ ಸಿದ್ದೇಶ್ವರನ ತರುವಾಯ ಅವನ ಶಿಷ್ಯಂದಿರಲ್ಲಿ ಒಬ್ಬನಾದ ಸ್ವತಂತ್ರ ಸಿದ್ಧ ಲಿಂಗೇಶ್ವರನು 400 ಮೇಲೆ ವಚನಗಳನ್ನು ಬರೆದಿದ್ದಾನೆ. ಸ್ವತಂತ್ರ ಎಂಬ ವಿಶೇಷಣವನ್ನು ತಾನೇ ಹಚ್ಚಿಕೊಂಡಿದ್ದರೂ ಅವನ ವಚನಗಳಲ್ಲಿ ಕೆಲವು ಹಿಂದಿನ ವಚನಕಾರರನ್ನು ನೆನಪಿಸುತ್ತವೆ. ಹಾವಾಡಿಗ ಹಾವನಾಡಿಸುವಲ್ಲಿ ತನ್ನ ಕಾದುಕೊಂಡು ಹಾವನಾಡಿಸುವವನಂತೆ ಆವ ಮಾತನಾಡಿದರೂ ತನ್ನ ಕಾದು ಆಡಬೇಕು ಎಂಬುದು ಅಕ್ಕ ಮಹಾದೇವಿಯ ಸುಪ್ರಸಿದ್ಧ ವಚನವನ್ನು ನೆನಪಿಗೆ ತರುತ್ತದೆ. ವಚನ ಸಮಯವೊಂದು ಬೆಳೆದು ಬಂದಿತೆನ್ನುವಂತೆ ಕೆಲವು ವಚನಗಳ ರಚನೆಯಿದೆ. ಇವನು ಮುಕ್ತಂ ಗಣ್ಯೆಯ ಕಂಠಮಾಲೆ ಎಂಬ ವಚನವನ್ನು, ಜಂಗಮರಗಳೆ ಎಂಬ ಪದ್ಯವನ್ನು ಬರೆದಿದ್ದಾನೆ. ಇವನ ಕವಿತಾಶಕ್ತಿಯನ್ನು ತಿಳಿಯಲು ಹೆಚ್ಚಿನ ಆಧಾರಗಳು ಬೇಕು. ಗುಮ್ಮಳಾಪುರದ ಸಿದ್ಧಲಿಂಗೇಶ್ವರನು ತೋಂಟದ ಯತಿಯು ಇನ್ನೊಬ್ಬ ಶಿಷ್ಯನಾಗಿ ಷಟ್ಸ್ಥಲ ಲಿಂಗಾಂಗ ಸಂಬಂಧದ ನಿರ್ವಚನ ಎಂಬ ಹೆಸರಿನಲ್ಲಿ 15 ಸ್ವಂತ ವಚನಗಳನ್ನು ಬರೆದಿದ್ದಾನೆ. ವಚನಗಳು ಹೆಚ್ಚಾಗಿ ಬೌದ್ಧಿಕವಾಗಿವೆ. ವೀರಶೈವ ಸಿದ್ಧಾಂತವನ್ನು ಬೋಧಿಸುತ್ತವೆ. ಗುರುಕೃಪೆಯಿಂದ ಪಡೆದ ತುರ್ಯಾನುಭವವು ಅವುಗಳಲ್ಲಿ ಮೂಡಿದೆ. ತೋಂಟದ ಸಿದ್ಧಲಿಂಗ ಯತಿಯ ಇನ್ನೂ ಒಬ್ಬ ಶಿಷ್ಯನು ತನ್ನ ಕಾಲಕ್ಕೆ ಪ್ರಸಿದ್ಧ ಪಂಡಿತನೂ ಆದ ಘನಲಿಂಗನು ವಚನಗಳನ್ನು ಬರೆದಿದ್ದಾನೆ. ಸುತ್ತೂರು ಸಿಂಹಾಸನದ ಶರಣುವೆನ್ನಯ್ಯ ನಾನು ಎಂದು ಹೇಳಿ ಎನ್ನ ಗುರುವಿನ ಗುರು ಪರಮಗುರು ಪರಮಾರಾಧ್ಯ ತೋಂಟದಾರ್ಯನಿಗೆ ಗುರುಭಕ್ತಿಯಿಂದ ಎನ್ನ ಶರಣು ಮಾಡಿದರು 12 ಎಂದು ಗುರುಭಕ್ತಿಯನ್ನು ತೋರಿದ್ದಾನೆ. ಇವನಲ್ಲಿ ಉತ್ಕಟವಾದ ಆರ್ತತೆ ಇದೆ, ಪ್ರಭಾವದ ವಾಣಿ ಇದೆ, ಪೂರ್ವದ ಅನುಕರಣವನ್ನು ಮೀರಿದ ಸ್ವತಂತ್ರ ಕಲ್ಪನಾಶಕ್ತಿಯೂ ಇದೆ. ಎನ್ನಾತ್ಮನದೊಂದು ಅರಸುತನದ ಅನ್ಯಾಯವ ಕೇಳಯ್ಯ ಗುರುವೆ ಎಂಬ ಮೊದಲನೆಯ ವಚನ ರೂಪಕವನ್ನು ನೋಡಬೇಕು. ಇಂದ್ರಿಯ ವಿಕಾರವೆಂಬ ಹುಚ್ಚು ನಾಯಿಗಳು ಕಚ್ಚಿ ಕಚ್ಚಿ ಒದರುತ್ತವೆ. ಸಾವಣ್ಣ ಬರಸರಸ ಉಂಟೆ ಲಿಂಗವೇ. ಅನ್ಯ ಸಮಯದ ಗುಮ್ಮಟನ ಕೈವಿಡಿದೆತ್ತಿಕೊಂಡು ನಿನ್ನ ಸಮಯದ ಶಿಶುವು ಬಾವಿಯಲ್ಲಿ ಬೀಳುವರೆ ನೋಡುತ್ತಿರ್ಪರೆ ಕರುಣಿ.
ಕುನ್ನಿಗೆ ರಣ್ಣದ ಹಲ್ಲನ ಹಾಕಿದಂತೆ ಹಂದಿಯ ತಂದು ಅಂದನವನೇರಿಸಿದಂತೆ ಎನಗೊಲಿದ ಶಿವಲಾಂಛನದ ಕೊಟ್ಟ ಕಾರಣವೇನಯ್ಯ ಗುರುವೆ. ನಿನ್ನ ನೆನೆನೆನೆದು ಎನ್ನ ಮನ ಬಿಗಿ ಬೆಳೆದು ತಳಿರಾಗಿ ಹೂಮಿಡಿಗೊಂಬುದಯ್ಯ. ನಿನ್ನ ಹಾಡಿ ಹಾಡಿ ಜಿವೆ ಅಮೃತ ಸಾಗರದೊಳು ತಿಪ್ಪುದಯ್ಯ. ದೇವ ಕಂಬಳಕ್ಕೆ ಹೋಗಿ ಕನಕದ ಕೊಡನ ಕಂಡಂತೆ ಮರ್ತ್ಯ ಲೋಕಕ್ಕೆ ಬಂದು ಮಾನವ ಜನ್ಮವ ಕಂಡೆ. ಈ ಮುಂತಾದ ವಚನಗಳಲ್ಲಿ ಗಣಲಿಂಗದ ಘನವಾದ ಭಾವಶಕ್ತಿ ಇದೆ, ಮೇಲಾದ ಕಲ್ಪನಾಶಕ್ತಿ ಇದೆ. ಸತಿಪತಿ ಭಾವದರ್ಶಕವಾದ ಶರಣಾವಸ್ಥೆ ಅವನ ವಚನಗಳಲ್ಲಿ ಕೆಲವು ಸಲ ಕಾಣುತ್ತದೆ. 12, 13, 14 ಈ ವಚನಗಳಲ್ಲಿ ಅದಕ್ಕೆ ನಿದರ್ಶನಗಳಿವೆ. ಅಯ್ಯ ಬಸವಾದಿ ಪ್ರಥಮರೇ, ನಿಮ್ಮ ಕರುಣ ಪ್ರಸಾದವ ನಾನು ಆದಿ ಅನಾದಿಯಲ್ಲಿ ದನಿಯಲ್ಲುಂಡು ದೆಸೆಯಿಂದಲೆನ್ನ ತನು ಷಟ್ಸ್ಥಲವ ನೊಳಕೊಂಡು ಉದಯವಾಯಿತು. ಎನ್ನ ಪ್ರಾಣ ಷಟ್ಸ್ಥಲಕ್ಕೆ ಸೆಲೆಸೆಂದ ಅಕ್ಕ ಮಹಾದೇವಿಯರ ಹೋದ ಬಟ್ಟೆಯಲ್ಲಿ ನಡೆಯುವುದಲ್ಲದೆ ಕಿರುಬಟ್ಟೆಯಲ್ಲಿ ನಡೆಯದು. ಇದರಲ್ಲಿ ಬಸವಾದಿಗಳ ವಿಷಯದಲ್ಲಿ ಅತ್ಯಂತ ಆದರವಿದೆ, ಉಪಕೃತ ಭಾವವಿದೆ. ಕಿರುಬಟ್ಟೆಯಲ್ಲಿ ನಡೆಯದೆ ಶರಣರು ತುಳಿದ ದೊಡ್ಡ ದಾರಿಯಲ್ಲಿ ನಡೆಯುವ ಹಂಬಲಿದೆ. ಆದರೆ ಗಣಲಿಂಗನ ವಚನಗಳಲ್ಲಿ ಭಾವಗೀತೆಯ ಮನೋಧರ್ಮವು ಪಾಂಡಿತ್ಯದಿಂದಲೂ ಗೂಢತೆಯಿಂದಲೂ ವ್ಯಗ್ರವಾಗಿ ಶುದ್ಧ ವಚನ ಪರಂಪರೆ ವಿರಳವಾಗಿ ತೋರಿದೆ ಎನ್ನಲು ಅಡ್ಡಿಯಿಲ್ಲ. ಕಾಮಧೇನುವಿನಲ್ಲಿ ಕಲ್ಪಿಸಿದ ಸವಿ ಇಪ್ಪುದಲ್ಲದೆ ಮರ್ತ್ಯದ ಪಶುವಿನಲ್ಲಿ ಉಂಟೆ ಅಯ್ಯ. ಈ ಮುಂತಾದ ವಚನದಲ್ಲಿಯ ಭಾವಗೀತೆಯ ಸ್ವಯಂಪೂರ್ಣತೆ ಹಾಗೂ ಸಂಕ್ಷಿಪ್ತ ಅನೇಕ ವಚನಗಳಲ್ಲಿ ಕಾಣುವುದಿಲ್ಲ. ಅವು ಉದ್ದಾನುದ್ದವಾಗಿ ಬೆಳೆದಿವೆ. ಉದಾಹರಣೆಗೆ 6, 7, 43, 44 ಇವನ್ನು ನೋಡಬೇಕು. ಅವುಗಳಲ್ಲಿ ಒಂದು ರೂಪಕವು ವಿಸ್ತಾರವಾಗಿ ಧಾಂಗುಡಿ ಬಿಟ್ಟಿರಬಹುದು, ಸಿದ್ಧಾಂತ ಇಲ್ಲವೇ ಅನುಭವವು ಬಿಡಿ ಬಿಡಿಯಾಗಿ ಬಂದಿರಬಹುದು. 21ರಲ್ಲಿ ಆನೆಯನ್ನು ಕಂಡ ಕುರುಡರ ಕತೆ ಒಂದು ವಚನವಾಗಿದೆ. 29, 30, 31, 32ರಲ್ಲಿ ಷಟ್ಸ್ಥಲ ಸಿದ್ಧಾಂತವು ಪ್ರಧಾನವಾಗಿದೆ. ಇಂಥಲ್ಲಿಯೂ ಇದನ್ನರಿಯದೆ ಧ್ಯಾನಕ್ರಿಯೆಗಳಿಂದಾಚರಿಸಿ ಲಿಂಗಾಂಗ ಸಂಯೋಗವಾಗದೆ ಕೆರಹಿನಟ್ಟೆನೆ ನಾಯಿ ತಲೆದೂಗುವಂತೆ ತಮ್ಮ ಅರುಹಿಂಗೆ ತಾವೇ ತಲೆದೂಗಿ ಅಹಂ ಬ್ರಹ್ಮವೆಂಬ 84 ಹೊಲೆಯರ ಎನಗೊಮ್ಮೆ ತೋರದಿರಯ್ಯ ಎಂಬ ಆವೇಶಯುತವಾದ ವಾಕ್ಯಗಳಿವೆ. ಆದರೂ ಗಣಲಿಂಗನ ವ್ಯಕ್ತಿತ್ವದಲ್ಲಿ ಬುದ್ಧಿ ಭಾವನೆಗಳ ಪಾಂಡಿತ್ಯಗಳ ಸಮರಸವು ಪೂರ್ಣವಾಗಿರಲಿಲ್ಲ ಎಂಬುದನ್ನು ಅವನ ವಚನಗಳು ಸೂಚಿಸುತ್ತವೆ. ಈ ಯುಗದ ಸಮರ್ಥ ವಚನಕಾರರಲ್ಲಿ ಅವನೊಬ್ಬನೆಂಬುದು ಅವುಗಳಿಂದ ತಿಳಿಯುತ್ತದೆ. ಇನ್ನುಳಿದ ವಚನಕಾರರಲ್ಲಿ ಬೆಂಗಳೂರು ಮುದ್ದು ವೀರಸ್ವಾಮಿ ಎಂಬುವನ ಹೆಸರು ಕವಿಚರಿತೆಯಲ್ಲಿದೆ. ವಚನಗಳು ನೋಡಲು ದೊರೆತಿಲ್ಲ. ನಿರಾಲಂಬ ಶರಣ ಎಂಬುವನು ಬರೆದ ಅಖಂಡೇಶ್ವರ ವಚನಗಳು ಪ್ರಸಿದ್ಧವಾಗಿವೆ. ಇವನು ಕಲಬುರ್ಗಿಯ ಹತ್ತಿರದ ಜೀವರಗಿಯ ವಿರಕ್ತ ಮಠದ ಷಣ್ಮುಖ ಸ್ವಾಮಿಯೆಂದು ಸುಮಾರು 1700ರಲ್ಲಿದ್ದವರೆಂದು ತಿಳಿಯುತ್ತದೆ. ಇವನ 717 ವಚನಗಳು ಮತ್ತು 41 ಜೋಗಳದ ಪದಗಳು ದೊರೆತಿವೆ. ವಚನಗಳಲ್ಲಿ ಷಟ್ಸ್ಥಲಗಳಿಗೆ ಅನುಗುಣವಾದ ಆತ್ಮಾವಿಷ್ಕಾರವಿದೆ. ಜೊತೆಗೆ ಅಷ್ಟಾವರಣಗಳ ಮಹತ್ವವನ್ನು ಸ್ವರೂಪವನ್ನು ತಿಳಿಸುವ ಹೇರಳವಾದ ವಚನಗಳೂ ಇವೆ. ಅಖಂಡೇಶ್ವರ ವಚನದಲ್ಲಿ ವೀರಶೈವ ಆಚಾರ ಧರ್ಮಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ದೊರೆತಿದ್ದು ವಿಶಿಷ್ಟ ಲಕ್ಷಣವಾಗಿದೆ. ಒಟ್ಟಿನಲ್ಲಿ ಪ್ರಚಾರ ಭಾವನೆ, ಪರಿಣಾಮಕರವಾದ ಪುನರುಕ್ತಿ ಇವು ಅಂದಿನ ಕಾಲಕ್ಕೆ ಅಗತ್ಯವಾಗಿ ವಚನಗಳಲ್ಲಿ ಬಂದಿವೆ. ಈ ವಚನಗಳಲ್ಲಿ ತಿಳಿಯಾದ ಕಳಕಳಿ ಇದೆ, ಆತ್ಮಜ್ಞಾನದ ಕುರುಹಿದೆ. ಉದಾಹರಣೆಗೆ, ಅನಂತಕಾಲ ಎನ್ನ ಒಡಲ ಮರೆ ಯೊಳಗೆ ಅಡಗಿರ್ದು ಎನಗೆ ಕಾಣಿಸದೆ ಇರ್ದುದು ಇದೇನು ನಿಮ್ಮ ಗಾರುಡವಯ್ಯ. ನೀವು ನಿಮ್ಮ ಕರುಣದಿಂದೆನ್ನ ಒಡಲ ಮರವಿಯ ಒಡೆದು ಎನ್ನ ಕಣ್ಣ ಮುಂದನ ಸತ್ವರ ಜತಮದ ಪರದಿಯ ಹರಿಯಲೊಡನೆ ನಿಮ್ಮ ನಿತ್ಯವ ನಿಲ ಕಂಡೆನಯ್ಯ ಅಖಂಡೇಶ್ವರ. ಕಲ್ಪನೆಯ ರಭಸ ಮತ್ತು ಸೂಕ್ಷ್ಮತೆಗೆ ಕೋಟಿ ಸಿಡಿಲು ಹೊಯ್ದಂತೆ ವಿಷ್ಣು ಪ್ರಸೂತಿಯ ಗಾಳಿ ಬೀಸಲು ಅದ ಕಂಡ ಥರಥರನೆ ನಡುಗಿ ಧ್ಯಾನಪಲ್ಲಟವಾಗಿ ದಿಗ್ಭ್ರಮೆಗೊಂಡು ಊರ್ಧ್ವಮುಖನಾಗಿ ಕುಳಿತಿದ್ದ ಶಿಶುವು ಗಿರ್ರನೆ ತಿರುಗಿ ತಲೆ ಕೆಳಗಾಗಿ ಕರ್ತಾರ್ನ ಕಂಬಚ್ಚಿನಲ್ಲಿ ಚಿನ್ನದ ಸಲಾಕಿಗೆ ತೆಗೆದಂತೆ ಬಚ್ಚಲ ಹುಳುವಿನಂದದಿ ಯೋಗಿ ಎಂಬ ಸೂಕ್ಷ್ಮದ್ವಾರದಿಂದೆ ಪೊರಮಟ್ಟು ಹುಟ್ಟಿದಲ್ಲಿ ಈ ಮುಂತಾದ ವಚನವನ್ನು ಓದಬೇಕು. ಗಣಲಿಂಗನಂತೆ ಅಖಂಡೇಶ್ವರ ವಚನಗಳಲ್ಲಿ ಕೆಲವು ದೀರ್ಘವಾಗಿದ್ದರೂ ಸುದೀರ್ಘವಾಗಿಲ್ಲ. ಕಿರುವಚನಗಳ ಸಂಖ್ಯೆ ಹೆಚ್ಚಿದೆ. ಗಣಲಿಂಗನಿಗಿಂತಲೂ ಹೆಚ್ಚಾದ ಪ್ರಸನ್ನತೆ ಮತ್ತು ಸರಳತೆ ಇವುಗಳಲ್ಲಿದೆ. ಪೂರ್ವಿಕರ ಪ್ರಭಾವವು ಅನೇಕ ವಚನಗಳಲ್ಲಿದೆ. ಹಲವು ಸಲ ಆತ್ಮವಿಷ್ಕಾರಕ್ಕಿಂತ ಸರಳವಾದ ಮತೀಯ ಬೋಧನೆ ಇದೆ. ಸಾಹಿತ್ಯ ದೃಷ್ಟಿಯಿಂದ ಮೇಲಾದ ವಚನಗಳು ಇವಕ್ಕಿಂತ ಕಡಿಮೆಯಾಗಿದ್ದರೂ ಅವುಗಳ ಸಾಹಿತ್ಯ ಗುಣವು ಮೇಲಾದ್ದೆಂದು ತೋರುತ್ತದೆ. ಈ ಯುಗದಲ್ಲಿ ವೀರಶೈವ ಶಾಸ್ತ್ರ ಸಂಬಂಧಿಯಾದ ವಿವಿಧ ಸ್ವರೂಪದ ಗ್ರಂಥಗಳು ಹುಟ್ಟಿವೆ. ಅವುಗಳಲ್ಲಿ ವೇದಾಗಮೋಪನಿಷತ್ತುಗಳೊಡನೆ ಅದನ್ನು ಸಮನ್ವಿತಗೊಳಿಸುವ ಪ್ರಯತ್ನವೂ ಆಗಿದೆ. ಮೊದಲನೆಯದಾಗಿ ಮಗ್ಗಿಯ ಮಾಯಿದೇವನ ಸಂಸ್ಕೃತದಲ್ಲಿರುವ ಶಿವಾನುಭವ ಸೂತ್ರವು ಒಂದು ಪ್ರಮಾಣ ಗ್ರಂಥವಾಗಿದೆ. ಕನ್ನಡದಲ್ಲಿ ಬರೆದ ಷಟ್ಸ್ಥಲ ಗದ್ಯ ಶತಕತ್ರಯಗಳಲ್ಲಿ ಶಾಸ್ತ್ರ ವಿಚಾರವಿದೆ. ಮುಂದೆ ಶತಕ ಸಾಹಿತ್ಯದ ಸಂದರ್ಭದಲ್ಲಿ ಈ ಶತಕತ್ರಯವನ್ನು ಪರಾಮರ್ಶಿಸುತ್ತೇವೆ.
ಷಟ್ಸ್ಥಲ ಗದ್ಯವು ನೋಡಲು ದೊರೆತಿಲ್ಲ. ಆನಂದ ಬಸವಲಿಂಗ ಶಿವಯೋಗಿಯ ಮಾಚಿದೇವ ಮನೋವಿಲಾಸವು 34 ಪ್ರಕರಣಗಳಲ್ಲಿ ವೀರಶೈವ ಸಿದ್ಧಾಂತವನ್ನು ನಿರೂಪಿಸುವ ಗದ್ಯ ಗ್ರಂಥವಾಗಿದೆ. ಮಡಿವಾಳ ಮಾಚಿದೇವನ ಮನೋಭಾವವನ್ನು ಅನುಸರಿಸಿ ಇದನ್ನು ಬರೆದ ಕಾರಣ ಈ ಹೆಸರು ಬಂದಿದೆ. ಹಾಗೆಂದರೇನೆಂಬುದು ಗ್ರಂಥವನ್ನು ಅವಲೋಕಿಸಿದಾಗ ತಿಳಿಯಬಹುದು. ಸಂಸ್ಕೃತ ಶ್ಲೋಕ ಮತ್ತು ಕನ್ನಡ ಟೀಕೆ ಇವುಗಳ ಸ್ವರೂಪದಲ್ಲಿ ಇದು ಇದ್ದಂತಿದೆ. ಸಿದ್ಧಾಂತವನ್ನು ತಿಳಿಸಿಕೊಡುವ ಹೆಚ್ಚು ಗ್ರಂಥಗಳು ಪದ್ಯ ರೂಪದಲ್ಲಿವೆ, ಅದರಲ್ಲಿಯೂ ದೇಶ ಛಂದಸ್ಸಿನಲ್ಲಿವೆ. ಕರಸ್ಥಲದ ನಾಗಿದೇವ ತ್ರಿವೇದಿ 31 ಗೂಢಾರ್ಥವುಳ್ಳ ತ್ರಿಪದಿಗಳುಳ್ಳ ಗ್ರಂಥ. ಗುರುಬಸವನ ಸಪ್ತಕಾವ್ಯ ವಿವಿಧ ಷಟ್ಪದಿಗಳಲ್ಲಿ ಮತ್ತು ಹಾಡಿನ ರೂಪದಲ್ಲಿದ್ದವು. ವೀರತ ಮಹಾಲಿಂಗದೇವನ ಗುರುಬೋಧಾಮೃತ ತ್ರಿಪದಿ ಮತ್ತು ಕಂದವೃತ್ತ ವಚನಗಳುಳ್ಳ ಗ್ರಂಥ. ನಿಜಗುಣ ಶಿವಯೋಗಿಯ ಅನುಭವಸಾರ ಮುಂತಾಗಿ ತ್ರಿಪದಿ, ರಗಳೆ, ಸಾಂಗತ್ಯ ಗೀತಗಳಲ್ಲಿಯೂ 5 ಗ್ರಂಥಗಳು. ಮುರುಘೆಯ ಶಾಂತವೀರನ ಪ್ರಭುಲಿಂಗದ ಕಂದ ಮತ್ತು ವೈರಾಗ್ಯ ಷಟ್ಪದಿ, ಶಾಂತಮಲ್ಲನ ಅನುಭವ ಮುದ್ರೆ ಎಂಬ ಸಾಂಗತ್ಯ ಗ್ರಂಥ. ಇವನ್ನೆಲ್ಲ ನೋಡಿದರೆ ಸಾಮಾನ್ಯ ಜನತೆಗಾಗಿ ಸಿದ್ಧಾಂತವನ್ನು ಸುಲಭವೂ ಹೃದಯವೂ ಆಗಿ ಮಾಡಿರುವುದು ಕಂಡುಬರುತ್ತದೆ. ಇವರಲ್ಲಿ ಗುರುಬಸವ ಮತ್ತು ನಿಜಗುಣ ಶಿವಯೋಗಿ ಹೆಚ್ಚು ಗಣ್ಯರು ಪ್ರಖ್ಯಾತರು ಆಗಿದ್ದಾರೆ. ವೀರಶೈವ ಮತ ಸ್ಥಾಪನಾಚಾರ್ಯ ಎಂದು ತನ್ನ ಕಾಲಕ್ಕೆ ಬಿರುದು ಹೊತ್ತಿರಬೇಕಾದರೆ ವೀರಶೈವ ಧರ್ಮದ ಪುನರುದ್ಧಾರ ಕಾರ್ಯದಲ್ಲಿ ಗುರುಬಸವನು ಪ್ರಮುಖ ಪಾತ್ರವನ್ನು ವಹಿಸಿರಬೇಕೆಂದು ತೋರುತ್ತದೆ. ಇವನ ಸಪ್ತ ಕಾವ್ಯಗಳಲ್ಲಿ ಒಂದಾದ ಶಿವಯೋಗಾಂಗ ಭೂಷಣದಲ್ಲಿ ಯೋಗಶಾಸ್ತ್ರವು ಅಖಿಲಾಧಾರ ವಚನಂಗಳ ನಿಶ್ಚಿತ ಮತವಾಗಿ ಬಂದಿದೆ. ಸದ್ಗುರು ರಹಸ್ಯದಲ್ಲಿ ವೇದುದು ತುಟಿಯಲ್ಲ, ಶಾಸ್ತ್ರದ ಹೋದ ಹೊಲಬೆಲ್ಲಲ ಪುರಾಣವ, ಗಾದೆಗಳ ಜಂಜಡದ ಜಾಡ್ಯದ ಜಿನುಗು ತಾನಲ್ಲ, ಆಧರಿಸಿ ಕೇಳುವಡೆ ಪರಮ ಸಮಾಧಿ ಶಾಂಭವ ಸತ್ಯ ಸಮ್ಮಗ್ ಬೋಧ ಲೀಲಾಲೋಲ ಶಿವಾನ್ವಯ ರಹಸ್ಯವಿದು ಎಂದು ಆ ಗ್ರಂಥವನ್ನು ಗುರುತಿಸಲಾಗಿದೆ. ಶಾಸ್ತ್ರಜ್ಞಾನ ಶಿವಾನುಭವಗಳ ಜೊತೆಗೆ ಗುರುಬಸವನಲ್ಲಿ ಮೇಲಾದ ಕವಿತಾಶಕ್ತಿ ಇದೆ ಎಂಬುದನ್ನು ಅವನ ಎಲ್ಲ ಕೃತಿಗಳು ತೋರುತ್ತವೆ. ಪ್ರಳಯಕಾರ್ತನ ದೀಪ್ತಿಯನ್ನೊಗೊಂಡು ಜ್ವಲಿಸುವ ಲಿಂಗದ್ಯುತಿ ಸರ್ವಾಂಗದ ಬಳಸಿ ಮಹಾತೇಜ ಪುಂಜೀಕೃತಮಾಗಿ ಬಹಿಷ್ಕರಿಸಿ ಮಲೆಯುತ ದಳವೇಳುತ ಥಳಥಳಿಸುತ್ತ ಗುಳುಗುಳಿಸುತ್ತ ಗೂರ್ಮಿಸುತ್ತ ಸಮಸ್ತವ ಸುರಿಗೊಳುತ್ತಿದೀಗ ಮಹಾಸಿದ್ಧಿಗೆ ಕುರು ಹರಿ ಎಂದು ಮುಂತಾದ ಪದ್ಯಗಳಲ್ಲಿ ಬರವಣಿಗೆಯ ಒಂದು ತೇಜಸ್ವಿಯಾದ ಓಘವು ಕಾಣುತ್ತದೆ. ಋಷಭ ಗೀತೆಯಲ್ಲಿ ಪಳಿಯದಿಹುದೇ ಧರ್ಮ, ತನುವ ಕಳೆದಿಹುದೇ ಸಿದ್ಧಿ, ಒತ್ತವಲು ಗದಿಹುದೇ ಮುಕ್ತಿ ಮುಂತಾದ ಸುಲಭಗ್ರಾಹ್ಯವಾದ ಕಿರುನುಡಿಗಳಿವೆ. ತತ್ವ, ಅನುಭವ, ಸಾಹಿತ್ಯ ಇವು ಮುಪ್ಪರಿಯಾಗಿ ಸತ್ಕಾವ್ಯಗಳನ್ನು ಬಹುಭಾಗದಲ್ಲಿ ಒದಗಿಸಿದ ಕನ್ನಡ ಗ್ರಂಥಕಾರರಲ್ಲಿ ಇವನಿಗೆ ಮನ್ನಣೆಯ ಸ್ಥಾನವಿದೆ. ಇಲ್ಲಿಗೆ ಪ್ರಕರಣ 28 ಮುಗಿತು. ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಕರಣ 29 ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಮತ್ತು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಅದೇ ರೀತಿ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ UGC ನೆಟ್ಟು, JRF, KSET, ಟೆಟ್ಟು, ಸ್ಲೆಟ್ಗೆ ಯಾರಾದರೂ ಓದ್ತಿದ್ರೆ ಅವ್ರಿಗೂ ಕೂಡ ನಮ್ಮ ಚಾನಲ್ನ ಶೇರ್ ಮಾಡ್ಬೋದು. ಅದಕ್ಕೆ ಬೇಕಾಗಿರುವಂಥ ಉಪಯುಕ್ತವಾದ ಮಾಹಿತಿಯನ್ನು ಹಾಕ್ತಾ ಇರ್ತೀವಿ. ಅದಕ್ಕೋಸ್ಕರ ಇಷ್ಟೊತ್ತು ನಮ್ಮ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.